ಈ ದೇಶದಲ್ಲಿ ಹೆಂಗಸರು ಸಂತತಿ ಕುಗ್ಗೋಗಿದೆ ಅಂತ ಯಾವ ಮಹಾನ್ ಭಾವ ಹೇಳ್ದಪ್ಪ? ಅಣ್ಣ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಲೇ, ಇನ್ನೊಂದ್ ವಾರದಲ್ಲಿ ನಿನ್ ಮದ್ವೆ ಕಣೆ. ಸಾರಿ ನಮ್ಮ, ನಾನಂತೂ ನಿನ್ಗೆ ಏನ್ ಸಹಾಯನೂ ಮಾಡೋದಕ್ಕಾಗೋದಿಲ್ಲ. ನಾನೇ ಎಲ್ಲಿ ಸೋಲ್ತಾ ಇದ್ದೀನಿ, ರಾಣಿನೇ ಸಿಗ್ತಾ ಇಲ್ಲ. ರಾಣಿ ಏನು, ಮಹಾರಾಣಿನೇ ಸಿಗ್ತಾಳೆ ನನ್ ಮಾತ್ ಕೇಳಿದ್ರೆ. ರಿಯಲಿ? ಹೇಗೋ? ಅದೇ ಕಣೋ, ನನ್ ಫ್ರೆಂಡ್ ರಾಣಿ ಇದ್ದಾಳಲ್ಲ. ಏನಾಯ್ತು ಅವಳಿಗೆ? ಲವ್. ಲವ್ವಾ? ಅವಳು ನನಗ್ ಸಿಕ್ತಾಗೆಲ್ಲ ನೀನ್ ಸೂಪರ್ ಆಗಿದ್ಯಾ ಅಂತ ಹೇಳಿ ಹೇಳಿ ಹುಚ್ಚಿ ಆಗೋಗಿದ್ದಾಳೆ. ಮದ್ವೆ ಆದ್ರೆ ನಿನ್ನೆ ಅಂತ ಒಂಟಿ ಕಾಲ್ ಮೇಲೆ ನಿಂತಿದ್ದಾಳೆ. ಓಹೋ, ಅಷ್ಟೇ ಅಲ್ಲ, ಅವಳು ಒಂಟಿ ಕಾಲಲ್ಲಿ ಕುಂಟ್ಕೊಂಡ್ಬಂದು ನನ್ ಕಾಲ್ ಹಿಡ್ಕೊಂಡು ನಿಮ್ ಮೈದನ್ನ ಹೇಗಾದ್ರೂ ಮಾಡಿ ಮದ್ವೆಗೆ ಒಪ್ಸಿ, ಇಲ್ದೆ ಹೋದ್ರೆ ಅವ್ನ್ ಕಾಲ್ ತೆಗೆದ್ ಬಿಡ್ತೀನಿ ಅಂತ ಹೇಳಿದಾಳೆ. ಗೊತ್ತಾ? ಅಯ್ಯೋ, ಅದು ಅವಳು ಒಂಟಿ ಕಾಲ್ ಮೇಲಾದ್ರೂ ನಿಂತ್ಕೊಳ್ಳಿ, ಇಲ್ಲ ಒಂಟೆ ಮೇಲಾದ್ರೂ ನಿಂತ್ಕೊಳ್ಳಿ, ಚಿಕ್ಕನ್ ನಲ್ಲಿ ನಮ್ಮಿಬ್ರ ಮಧ್ಯೆ ಏನೇನ್ ನಡೆದಿದೆ ಅಂತ ಜ್ಞಾಪಕ ಇರ್ಲಿ. ನೀವೆಲ್ಲ ಆಡ್ತಾರಿ, ನಾನ್ ಸ್ವಲ್ಪ ರಾಣಿ ಬಗ್ಗೆ ವಿಚಾರಿಸ್ಕೊಂಡ್ ಬಂದ್ಬಿಡ್ತೀನಿ. ನಡೀರಮ್ಮ, ನಡೀರಿ. ನಿಮ್ಮ ಹತ್ರ ತುಂಬಾ ಮಾತಾಡೋದಿದೆ. ನಿಂತ್ಕೊಳ್ಳಿ. ಈಗ ಹೇಳಿ, ಅದ್ಯಾವ ಹಾವರಾಣಿ ಅಂತ? ಯಾರೋ ಒಬ್ಬ ಅವನ್ ಗರ್ಲ್ ಫ್ರೆಂಡ್ಗೆ ಅಂತ ಆರ್ಡರ್ ಕೊಟ್ನಂತೆ. ಇದನ್ನ ನಾವೆಷ್ಟು ಇಷ್ಟಪಟ್ಟಿದೀವಿ ಅಂತ ಗೊತ್ತಾಗಿ, ಅಲ್ಲಲ್ಲ ನೀನೆಷ್ಟು ಇಷ್ಟಪಟ್ಟಿದ್ಯಾ ಅಂತ ಗೊತ್ತಾಗಿ ಮತ್ತೆ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅದು ಏನು ಲವ್ವಾ? ಅವಳು ಅಂದ್ರೆ ನನ್ಗಿಷ್ಟ. ಅವಳು ಅಂದ್ರೆ ಶ್ವೇತಾ. ರಕ್ತ. ನಿಂತ್ಕೊಳ್ಳಿ. ಇದು ಒನ್ ಸೈಡ್ ಲವ್. ಈ ಕಡೆಯಿಂದ ಸಿಗ್ನಲ್ ಏನೋ ಹೋಗ್ತಾ ಇದೆ, ಬಟ್ ಆ ಕಡೆಯಿಂದ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಆ ಕಡೆಯಿಂದ ಸಿಗ್ನಲ್ ನಾವ್ ಕೊಡಿಸ್ತೀವಿ. ಆದ್ ತೊಂದ್ರೆ ನೀವು ತಗೋಬೇಡಿ. ಯಾವಾಗ ಏನ್ ಮಾಡ್ಬೇಕೋ ನಾನ್ ಮಾಡ್ತೀನಿ. ತಾವ್ ದಯವಿಟ್ಟು ದೋಸೆನ್ ಮಗ್ಚಾಕ್ಬೇಡಿ. ದೋಸೆನ್ ಹಾಗೆ ಬಿಟ್ರೆ ಸೀದೋಗುತ್ತೆ. ಪರವಾಗಿಲ್ಲ, ನಮಗ್ ಕರ್ಕ್ಲೆ ಇಷ್ಟ. ತಾವ್ ದಯವಿಟ್ಟು ರೆಡ್ ಬಿತ್ತಾ ನೋಡಿದ್ರ? ರೆಡ್ ರಾಣಿ ನಂದೇನೆ.